ಜೈ ಬಾಬಾಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 2, ಪುಟ ಸಂಖ್ಯೆ 21. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಾನು ಗಾಢವಾದ ಆಲೋಚನೆಯಲ್ಲಿದ್ದುದರಿಂದ ನಾನು ಯಾವಾಗ ಬ್ರಹ್ಮಪುತ್ರ ನದಿಯ ದಡಕ್ಕೆ ತಲುಪಿದೆನೋ ತಿಳಿಯಲೇ ಇಲ್ಲ. ಇಂದು ನದಿಯಲ್ಲಿ ನೀರಿನ ಹರಿವು ಹೆಚ್ಚಾದಂತೆ ಕಾಣುತ್ತಿತ್ತು. ನನ್ನ ಎಂದಿನ ದಿನಚರಿಯೆಯಂತೆ ನೀರಿನಲ್ಲಿಳಿದು ಸ್ನಾನವನ್ನು ಮಾಡಿ ಸೂರ್ಯಾಸ್ತವನ್ನು ವೀಕ್ಷಿಸತೊಡಗಿದೆ. ನಾನು ಪಶ್ಚಿಮಾಭಿಮುಖನಾಗಿದ್ದೆ ಮತ್ತು ಸೂರ್ಯಾಸ್ತಮದ ದೃಶ್ಯ ಮುಂದಿತ್ತು. ಸೂರ್ಯಾಸ್ತಮವಾಗುವುದರಲ್ಲಿತ್ತು ಮತ್ತು ಸೂರ್ಯನ ಕೆಂಪು ಮತ್ತು ಹಳದಿ ಬಣ್ಣದ ಬೆಳಕು ಇಡೀ ಆಕಾಶವನ್ನು ಆವರಿಸಿತ್ತು. ಸೂರ್ಯನ ಸುತ್ತಲೂ ಕೆಂಪು ಅಥವಾ ಆಕಾಶದಲ್ಲಿ ಬಂಗಾರದ ಮೆರುಗು ಮೂಡಿತ್ತು. ಹತ್ತಿರದ ಮೋಡಗಳ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತಿದ್ದ ಹಾಗೆಯೇ ಇಡೀ ಆಕಾಶವು ಚಿನ್ನದಿಂದ ಮಾಡಿದಂತೆ ಕಾಣುತ್ತಿತ್ತು. ನಾನು ಸೂರ್ಯನನ್ನೇ ಗುರುದೇವರೆಂದು ಒಪ್ಪಿಕೊಂಡು ಪ್ರಾರ್ಥಿಸುತ್ತಿದ್ದೆ. ಗುರುದೇವ, ನಿಮಗೆ ತಿಳಿದೇ ಇದೆ ಏನೆಂದರೆ ಜನಸಂಖ್ಯೆ ಬಹಳ ವೇಗವಾಗಿ ಬೆಳೆಯುತ್ತಿದೆ ಮತ್ತು ಅದರೊಂದಿಗೆ ನಕಾರಾತ್ಮಕ ಆಲೋಚನೆಗಳು ಕೂಡ ಹೆಚ್ಚಾಗುತ್ತಿವೆ. ಹಾಗಾಗಿ ನಕಾರಾತ್ಮಕ ಆಲೋಚನೆಗಳ ಸಾಮೂಹಿಕತೆಯು ನಿರ್ಮಾಣವಾಗುತ್ತಿದೆ. ಮನುಷ್ಯನು ನಕಾರಾತ್ಮಕ ಆಲೋಚನೆಗಳ ಸಮೂಹವನ್ನು ಹೆಚ್ಚಿಸುತ್ತಿದ್ದಾನೆ ಮತ್ತು ನಕಾರಾತ್ಮಕ ಸಾಮೂಹಿಕತೆಯಲ್ಲಿ ಜನ್ಮ ತಾಳಿ ವೈಚಾರಿಕ ಮಾಲಿನ್ಯವನ್ನು ಜಗತ್ತಿನಾದ್ಯಂತ ಹರಡುತ್ತಿದ್ದಾನೆ ಮತ್ತು ಇಡೀ ಮಾನವ ಜನಾಂಗವು ಅದರಲ್ಲಿ ಮುಳುಗುತ್ತಿದೆ ಮತ್ತು ವೈಚಾರಿಕ ಮಾಲಿನ್ಯದಿಂದ ಪ್ರಪಂಚದಲ್ಲಿ ಒಂದು ರೀತಿಯ ಅಸಮತೋಲನ ನಿರ್ಮಾಣವಾಗುತ್ತಿದೆ. ಮಾನವ ಕುಲ ಈ ವೈಚಾರಿಕ ಮಾಲಿನ್ಯದಿಂದ ಅತೀವ ಕಷ್ಟಕ್ಕೊಳಗಾಗಿ ಅದರಿಂದ ಹೊರಬರುವ ದಾರಿ ಹುಡುಕುತ್ತಿದೆ. ಹಲವರು ಈ ನಕಾರಾತ್ಮಕ ಆಲೋಚನೆಗಳಿಂದ ಹೊರಬರಲು ಸಕಾರಾತ್ಮಕ ಆಲೋಚನೆಗಳನ್ನು ಮಾಡುವ ಪ್ರಯೋಗ ಮಾಡಿದ್ದಾರೆ. ಆದರೆ ಈ ಪ್ರಯೋಗವು ಕೂಡ ಉಪಯೋಗವಿಲ್ಲವೆಂದು ರುಜುವಾತಾಗಿದೆ. ಏಕೆಂದರೆ ಮನುಷ್ಯನು ಸಕಾರಾತ್ಮಕವಾಗಲಿ ನಕಾರಾತ್ಮಕವಾಗಲಿ ವಿಚಾರ ಮಾಡಿದಾಗ ಎರಡೂ ಸ್ಥಿತಿಗಳಲ್ಲಿಯೂ ವೈಚಾರಿಕ ಮಾಲಿನ್ಯವನ್ನು ಖಂಡಿತವಾಗಿಯೂ ಹರಡುತ್ತಾನೆ. ಸಕಾರಾತ್ಮಕ ವಿಚಾರಗಳಿಂದ ನಕಾರಾತ್ಮಕ ವಿಚಾರಗಳನ್ನು ತಡೆಯುವ ಪ್ರಯತ್ನ ಕೂಡ ತಾತ್ಕಾಲಿಕ ಮತ್ತು ಮನುಷ್ಯನು ಈ ತಾತ್ಕಾಲಿಕ ಪ್ರಯತ್ನಕ್ಕೂ ಶಕ್ತಿಯನ್ನು ವ್ಯಯಿಸುತ್ತಿದ್ದಾನೆ. ಈ ರೀತಿ ಆಗುವ ಕಾರಣ ಯಾರು ಸಕಾರಾತ್ಮಕ ವಿಚಾರಗಳನ್ನು ಮಾಡಬಲ್ಲರೋ ಅವರು ನಕಾರಾತ್ಮಕ ವಿಚಾರಗಳನ್ನು ಮಾಡಬಲ್ಲರು. ಎರಡು ರೀತಿಯ ವಿಚಾರಗಳು ಮನುಷ್ಯನ ಶಕ್ತಿಯನ್ನು ವ್ಯಯಿಸುತ್ತದೆ. ಈ ಎರಡು ಸ್ಥಿತಿಗಳಿಂದ ಬಿಡುಗಡೆಯು ನಿರ್ವಿಚಾರ ಸ್ಥಿತಿಯಿಂದ ಮಾತ್ರ ಸಾಧ್ಯ. ಈ ಸ್ಥಿತಿಯು ಕೂಡ ಪ್ರಾಕೃತ ರೂಪದಲ್ಲಿ ದೊರೆಯುವ ಧ್ಯಾನದಿಂದ ಮಾತ್ರ ಸಾಧ್ಯ. ಧ್ಯಾನವು ಸಾಧ್ಯವಾಗುವುದು ಕೇವಲ ಆತ್ಮಜ್ಞಾನದಿಂದ ಮಾತ್ರ. ಅಂದರೆ ವಿಶ್ವ ಕಲ್ಯಾಣಕ್ಕೆ ದಾರಿ ಕೇವಲ ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನನ್ನು ತಾನು ತಿಳಿಯುವುದು ಬಹಳ ಅವಶ್ಯವಾಗಿರುತ್ತದೆ. ಮನುಷ್ಯ ತನಗೆ ತಾನೇ ಸಮೀಪವಾಗಿರುವಷ್ಟು ಬೇರೆ ಯಾರಿಗೂ ಸಮೀಪವಾಗಿಲ್ಲ. ಆದರೆ ತನಗೆ ತಾನೇ ಹತ್ತಿರವಾಗಿದ್ದರೂ ಅಷ್ಟೇ ದೂರವಾಗಿದ್ದಾನೆ. ಏಕೆಂದರೆ ತನ್ನನ್ನು ನೋಡುವ ಗುರಿಯೇ ಅವನಿಗಿಲ್ಲ. ಗುರಿಯೇ ಇಲ್ಲದಿರುವುದರಿಂದ ಅವನಿಗೆ ಮಾರ್ಗದರ್ಶನ ಸಿಗುವವರೆಗೂ ಅವನು ತನ್ನನ್ನು ತಾನೇ ತಿಳಿಯಲಾರ. ಗುರುದೇವ, ದಯಮಾಡಿ ನಮ್ಮನ್ನು ಆಶೀರ್ವದಿಸಿ ಮತ್ತು ಮನುಷ್ಯನಿಗೆ ತನ್ನನ್ನು ತಾನು ತಿಳಿಯುವ ಮಾರ್ಗವನ್ನು ತೋರಿಸಿ. ಸೂರ್ಯಾಸ್ತವಾಗಿ ಈ ದಿನವೂ ಕಳೆದು ಹೋಯಿತು ಮತ್ತು ಮತ್ತೊಂದು ದಿನವೂ ವ್ಯರ್ಥವಾಗಿ ಕಳೆದು ಹೋಯಿತು. ಸೂರ್ಯಾಸ್ತವಾದ ನಂತರ ನಾನು ಪುನಃ ಪೂರ್ವ ದಿಕ್ಕಿನ ಕಡೆಗೆ ತಿರುಗಿ ನನ್ನ ಧ್ಯಾನದ ಸಾಧನೆಯನ್ನು ಮುಂದುವರಿಸಿದೆ.
ಆದರೆ ನಿಧಾನವಾಗಿ ಪ್ರಾರ್ಥನೆ ಮಾಡುವ ಮನೋಭಾವವೂ ಕೂಡ ಸಮಾಪ್ತಿಯಾಗುತ್ತಾ ಬಂತು. ನಾನು ಪರಮಾತ್ಮನ ರೂಪದಲ್ಲಿರುವ ಗುರುದೇವರಿಗೆ ಶರಣಾಗತನಾಗಿದ್ದೆ. ನಾನು ಸಂಪೂರ್ಣವಾಗಿ ಶರಣಾಗತನಾಗಿದ್ದುದರಿಂದ ನನಗೆ ನನ್ನ ಸ್ವಂತ ಅಸ್ತಿತ್ವವೇ ಇರಲಿಲ್ಲ. ನನಗೆ ನನ್ನದೇ ಆದ ಬೇರೆ ಅಸ್ತಿತ್ವವೇ ಇಲ್ಲ ಅನಿಸತೊಡಗಿತು. ನನ್ನ ಅಸ್ತಿತ್ವವೇ ಇಲ್ಲ ಅಂದ ಮೇಲೆ ಯಾರು ಪ್ರಾರ್ಥನೆ ಮಾಡಬೇಕು? ಏಕೆಂದರೆ ಮಾಡುವವರು ಯಾರೂ ಅಲ್ಲಿ ಉಳಿದಿರಲಿಲ್ಲ. ಸಂಪೂರ್ಣವಾಗಿ ಏಕತ್ವ ಉಂಟಾಗಿತ್ತು. ಅಲ್ಲಿ ಒಂದು ಪ್ರಕೃತಿಯ ಚಕ್ರವಿದ್ದು ಎಲ್ಲ ಪ್ರಾಕೃತಿಕ ಚಟುವಟಿಕೆಗಳು ತನ್ನ ಚಲನಗತಿಯಿಂದ ಪಕ್ಷಿಗಳ ಮತ್ತು ಪ್ರಾಣಿಗಳ ಸಂತಾನೋತ್ಪತ್ತಿ ಮತ್ತು ನಾಶಗಳು ನಡೆಯುತ್ತಿವೆ ಎಂದು ಅನಿಸುತ್ತಿತ್ತು. ಎಲ್ಲ ಪಕ್ಷಿಗಳು ಮತ್ತು ಪ್ರಾಣಿಗಳು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಪ್ರಕೃತಿಯಲ್ಲಿನ ಸಮತೋಲನವನ್ನು ಕಾಪಾಡುವುದಕ್ಕೆ ತಮ್ಮ ಸಹಾಯ ಮಾಡುತ್ತಿದ್ದವು. ಪ್ರಕೃತಿಯಲ್ಲಿನ ಸಮತೋಲನದ ಕೆಲಸದಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಯು ಸಹಾಯ ಮಾಡುತ್ತಿದ್ದವು. ನಾನು ಅಂತರಾತ್ಮದಲ್ಲಿ ಅತಿ ಉನ್ನತ ಸ್ಥಾನವನ್ನು ತಲುಪಿ ಒಂದು ನಿರ್ಧಾರಿತ ಎತ್ತರದಿಂದ ವಿಶ್ವದ ವಿಹಂಗಮ ನೋಟವನ್ನು ಪಡೆಯುತ್ತಿದ್ದೇನೆಂದು ಅನಿಸಿತು. ಯಾರೊಬ್ಬರೂ ಎಂದೂ ಹೋಗದಿದ್ದ ಪ್ರದೇಶಗಳಲ್ಲಿನ ಒಂದೊಂದು ಚಿಕ್ಕ ಚಿಕ್ಕ ಕ್ರಿಮಿಗಳು, ಹುಳು ಹುಪ್ಪಟೆಗಳು, ನದಿಗಳು, ಕಾಲುವೆಗಳು, ಸಮುದ್ರಗಳು ಮತ್ತು ಕಾಡುಗಳು ಕೂಡ ನನಗೆ ಕಾಣುತ್ತಿದ್ದವು. ಕಾಡುಗಳು ಸ್ವಾಭಾವಿಕವಾಗಿ ಬಹಳ ಸುಂದರವಾಗಿ ಕಾಣುತ್ತಿದ್ದವು. ಎಲ್ಲ ತರಹದ ವಿಧವಾದ ಪುಷ್ಪಗಳು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಒಂದೇ ಜಾಗದಲ್ಲಿ ಬಂದು ಹೂ ಗುಚ್ಛದಲ್ಲಿದ್ದಂತೆ ಕಾಣುತ್ತಿತ್ತು. ಕಾಡುಗಳಲ್ಲಿ ಹಲವು ಜಾತಿಯ ವೃಕ್ಷಗಳಿದ್ದವು ಮತ್ತು ಅವು ತಮ್ಮ ವೈವಿಧ್ಯತೆಯಿಂದ ಸ್ವಾಭಾವಿಕವಾಗಿ ಕಾಣುತ್ತಿದ್ದವು. ಪರಮಾತ್ಮನ ಈ ಸುಂದರವಾದ ಭೂಮಿಯನ್ನು ವಿನಾಶವನ್ನು ಮಾಡುತ್ತಿದ್ದವನು ಮಾನವನೇ. ಅವನು ಪ್ರಾಕೃತಿಕ ವಾತಾವರಣಕ್ಕೆ ಮತ್ತೊಂದು ಅಡ್ಡಗೋಡೆಯಂತೆ ಒಂದು ಕಡೆ ನದಿಗಳ ಮೇಲೆ ಜಲಾಶಯಗಳನ್ನು ನಿರ್ಮಾಣ ಮಾಡಿ ಮತ್ತೊಂದು ಕಡೆ ಕಾಡುಗಳನ್ನು ವಿನಾಶ ಮಾಡುತ್ತಾ ಮತ್ತೊಂದು ಕಡೆ ತನಗೆ ಮಾತ್ರ ಉಪಯೋಗವಾಗುವಂತಹ ವೃಕ್ಷಗಳನ್ನು ನೆಡುತ್ತಿದ್ದಾನೆ. ಮನುಷ್ಯನು ತನಗೆ ಲಾಭ ತರುವಂತಹ ವೃಕ್ಷಗಳನ್ನು ಮಾತ್ರ ಬೆಳೆಸುತ್ತಿದ್ದಾನೆ. ಇದರ ಫಲಿತಾಂಶ ತನಗೆ ಲಾಭವಿಲ್ಲದಂತಹ ವೃಕ್ಷಗಳನ್ನು ಬೆಳೆಸುತ್ತಿಲ್ಲ. ಇದರಿಂದ ಮನುಷ್ಯನು ವೃಕ್ಷಗಳ ಬೆಳವಣಿಗೆಯಲ್ಲಿ ಹಸ್ತಕ್ಷೇಪ ಮಾಡುತ್ತಾ ಪ್ರಕೃತಿಯ ಸಮತೋಲನವನ್ನು ಕೆಡಿಸುತ್ತಿದ್ದಾನೆ. ಒಂದಕ್ಕೊಂದು ಪೂರಕವಾಗಿರುವ ಕ್ರಿಮಿ ಕೀಟಗಳು ಮತ್ತು ಅತಿ ಚಿಕ್ಕ ಸಸ್ಯಗಳಿಂದ ಪ್ರಕೃತಿಯಲ್ಲಿ ಸಮತೋಲನವಾಗುತ್ತಿದೆ. ಪ್ರತಿಯೊಂದು ಇನ್ನೊಂದನ್ನು ಅವಲಂಬಿಸಿವೆ. ಒಂದು ಹೆಚ್ಚಾದರೂ ಅಥವಾ ಒಂದು ಕಡಿಮೆಯಾದರೂ ಪ್ರಕೃತಿಯ ಸಮತೋಲನವು ಕೆಡುತ್ತದೆ. ಕೇವಲ ಮನುಷ್ಯ ಮಾತ್ರ ಈ ಪ್ರಕೃತಿಯ ಚಕ್ರದಲ್ಲಿ ಅಡ್ಡಗಾಲನ್ನು ಹಾಕಿ ಪ್ರಾಕೃತಿಕ ಸಮತೋಲನವನ್ನು ಕೆಡಿಸುತ್ತಿದ್ದಾನೆ. ಕೇವಲ ಮನುಷ್ಯನಿಂದಲೇ ಈಗಾಗಿರುವ ಕಾಡುಗಳಲ್ಲಿನ ಮಾಲಿನ್ಯ, ನೀರಿನ ಮಾಲಿನ್ಯ, ಆಕಾಶದಲ್ಲಿನ ಮಾಲಿನ್ಯ ಮತ್ತು ಭೂಮಿಯ ಮೇಲಾಗುತ್ತಿರುವ ಹೊಸ ಹೊಸ ಸಂಶೋಧನೆಗಳಿಂದಾಗುವ ಕೊಳಕು ಮತ್ತು ಕಸಗಳಿಂದ ಮಾಲಿನ್ಯ ಉಂಟಾಗುತ್ತಿದೆ. ನಕಾರಾತ್ಮಕ ಆಲೋಚನೆಗಳು ಮತ್ತು ವಿಚಾರಗಳಿಂದ ಮನುಷ್ಯನು ಅತಿ ಹೆಚ್ಚು ಮಾಲಿನ್ಯವನ್ನು ಉತ್ಪತ್ತಿ ಮಾಡುತ್ತಿದ್ದಾನೆ. ಈ ವೈಚಾರಿಕ ಮಾಲಿನ್ಯವು ಪೃಥ್ವಿಯ ಪ್ರಭಾವಲಯದ ಮೇಲೆ ಪರಿಣಾಮವನ್ನುಂಟು ಮಾಡುತ್ತಿದೆ. ಈ ಮಾಲಿನ್ಯವು ಅತಿ ವೇಗದಿಂದ ಸಮಾಜದಲ್ಲಿ ಹರಡುವುದಲ್ಲದೆ ಆತ್ಮದ ಶುದ್ಧತೆಯ ಮೇಲೆ ಪರಿಣಾಮವನ್ನುಂಟು ಮಾಡುತ್ತಿದೆ. ಆಧ್ಯಾತ್ಮಿಕ ತತ್ವದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇದರಿಂದ ಆಧ್ಯಾತ್ಮಿಕ ತತ್ವದ ಅಂಶಗಳು ಕ್ಷೀಣಿಸಿ ಆತ್ಮಗಳ ಪ್ರಗತಿಗೆ ಅಡ್ಡಿಯಾಗುತ್ತಿದೆ. ಮಾನವ ತತ್ವವು ನಾಶವಾಗುತ್ತಿದೆ. ಏಕೆಂದರೆ ಮನುಷ್ಯನಲ್ಲಿರುವ ಮುಖ್ಯ ಅಂಶ ಮಾನವ ತತ್ವ ಮತ್ತು ಅದು ನಾಶವಾದರೆ ಮನುಷ್ಯನ ಅಸ್ತಿತ್ವಕ್ಕೆ ಅಪಾಯವು ನಿರ್ಮಾಣವಾಗುತ್ತವೆ. ಮನುಷ್ಯನಿಗಿಂತ ದೊಡ್ಡ ಅಪಾಯ ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಮನುಷ್ಯನು ಮಾನವನಿಗೂ ತೊಂದರೆಯಾಗಿದ್ದಾನೆ ಮತ್ತು ಮನುಷ್ಯನು ಅಪಾಯಕಾರಿಯಾಗಿದ್ದಾನೆ. ಪ್ರಕೃತಿಗೆ ಕೂಡ ಮುಂಬರುವ ಪ್ರಕೃತಿ ವಿಕೋಪಗಳ ಮುನ್ಸೂಚನೆಗಳು ಹೇರಳವಾಗಿವೆ. ಪ್ರಕೃತಿಯ ಸಮತೋಲನವನ್ನು ಕೆಡಿಸಿದಾಗ ಇಂತಹ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ನನ್ನ ಆಧ್ಯಾತ್ಮಿಕ ಸಾಧನೆಗಳಿಂದ ನನ್ನ ಚಿಂತನೆಗಳು ಹೆಚ್ಚು ವಿಸ್ತಾರವಾದವು ಮತ್ತು ನನ್ನ ಹೃದಯವು ಭಾವಪೂರ್ಣವಾಯಿತು. ಈಗ ಆಗುತ್ತಿರುವುದೆಲ್ಲ ವಿಶ್ವಸ್ತರದಲ್ಲಿ ಆಗುತ್ತಿತ್ತು.
ನನ್ನ ಚಿತ್ತದ ಮೂಲಕ ನನ್ನ ಸುತ್ತಮುತ್ತಲೂ ಇಲ್ಲದಿರುವ ಸನ್ನಿವೇಶಗಳು ಕೂಡ ನನಗೆ ತಿಳಿಯುತ್ತಿತ್ತು. ಮೊದಮೊದಲು ನನ್ನ ಭೌತಿಕ ಶರೀರವು ನನ್ನ ಆಧ್ಯಾತ್ಮಿಕ ಸಾಧನೆಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿತ್ತು. ಆದರೆ ನಂತರ ಅದು ನೀರಿಗೆ ಹೊಂದಿಕೊಂಡಿತು. ಈಗ ನೀರಿನಲ್ಲಿರುವ ಮೀನುಗಳು ಕೂಡ ನನಗೆ ಹೊಂದಿಕೊಂಡಿರುವುದರಿಂದ ಅವುಗಳಿಂದ ನನಗೇನು ತೊಂದರೆಯಾಗುತ್ತಿರಲಿಲ್ಲ. ನನ್ನ ಮನಸ್ಸು ನಾನು ಆಧ್ಯಾತ್ಮಿಕ ಸಾಧನೆಗೆ ತೆಗೆದುಕೊಳ್ಳುತ್ತಿದ್ದ ಸಮಯವನ್ನು ಮನಸ್ಸು ಒಪ್ಪಿಕೊಳ್ಳುವಂತೆ ಈ ಆಧ್ಯಾತ್ಮಿಕ ಸಾಧನೆಯ ಕಾರ್ಯವಿಧಾನದಿಂದ ಎಷ್ಟು ಜನರು ಲಾಭವನ್ನು ಪಡೆಯುತ್ತಾರೋ ಅದಕ್ಕಿಂತಲೂ ಹೆಚ್ಚಿನ ಸಮಯವು ಹಿಡಿಸುತ್ತಿತ್ತು ಎಂದು ಮನಸ್ಸನ್ನು ಒಪ್ಪಿಸಲಾಗಿತ್ತು. ಒಬ್ಬರಿಗೆ ಕಡಿಮೆ ಸಮಯ ಬೇಕಾಗುವುದು, ಆದರೆ ಲಕ್ಷಾಂತರ ಜನರಿಗೆ ಖಂಡಿತವಾಗಿಯೂ ಹೆಚ್ಚಿನ ಸಮಯ ಬೇಕಾಗುವುದು. ಸೂರ್ಯೋದಯವಾಗುತ್ತಿತ್ತು. ನಾನು ಸೂರ್ಯನನ್ನೇ ನನ್ನ ಗುರುಗಳೆಂದು ಒಪ್ಪಿಕೊಂಡು ಕೈಗಳನ್ನು ಜೋಡಿಸಿ ಗೌರವದಿಂದ ಬಾಗಿ ನಮಸ್ಕಾರ ಮಾಡುತ್ತಾ ಹೇಳಿದೆ, ಪೃಥ್ವಿಯ ಮೇಲೆ ನನ್ನ ಗುರುಗಳು ಬೇರೆ ಬೇರೆ ರೂಪಗಳಲ್ಲಿದ್ದಾಗ ನಾನು ಇರಲಿಲ್ಲ. ಆದರೆ ಓ ಸೂರ್ಯದೇವ, ನೀವಂತೂ ಇದ್ದೀರಾ ಮತ್ತು ಅವರ ಸಾಮೀಪ್ಯದಲ್ಲಿ ಸಮಯವನ್ನು ಕಳೆದಿರುವಿರಿ. ಆದುದರಿಂದ ನಾನು ನಿಮ್ಮ ಮಾಧ್ಯಮದ ಮೂಲಕ ಅವರಿಗೆ ನಮಸ್ಕರಿಸುತ್ತಿದ್ದೇನೆ. ಈಗಲೂ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಹಲವಾರು ಗುರುಗಳು ಇರಬಹುದು. ನಾನು ಇಂದು ಅವರನ್ನು ನೋಡಲಾಗುತ್ತಿಲ್ಲ, ಆದರೆ ನೀವು ನಿಮ್ಮ ಪ್ರಕಾಶದ ಮೂಲಕ ಅವರನ್ನು ತಲುಪುತ್ತಿರಬಹುದು. ಆದುದರಿಂದ ನಾನು ನಿಮ್ಮ ಮಾಧ್ಯಮದ ಮೂಲಕ ಅವರಿಗೂ ನಮಸ್ಕರಿಸುತ್ತಿದ್ದೇನೆ. ಭವಿಷ್ಯತ್ ಕಾಲದಲ್ಲಿ ನಾನು ಶರೀರ ರೂಪದಲ್ಲಾಗಲಿ ಆತ್ಮ ರೂಪದಲ್ಲಾಗಲಿ ಇರುವುದಿಲ್ಲ. ಆದರೆ ಆಗಲೂ ಓ ಸೂರ್ಯದೇವನೇ, ನೀವು ಉಪಸ್ಥಿತರಿರುತ್ತೀರಿ. ಆದುದರಿಂದ ಭವಿಷ್ಯದಲ್ಲಿ ಬರುವ ಗುರುಗಳಿಗೂ ಸಹ ನಿನ್ನ ಮಾಧ್ಯಮದ ಮೂಲಕ ನಮಸ್ಕರಿಸುತ್ತೇನೆ. ಈ ರೀತಿ ಪ್ರಾರ್ಥನೆ ಮಾಡಿ ನನ್ನ ಧ್ಯಾನವನ್ನು ಮುಗಿಸಿದೆ. ನಾನು ನದಿಯಿಂದ ಹೊರಗಡೆ ಬಂದು ಅಲ್ಲಿನ ಕಲ್ಲಿನ ಮೇಲೆ ಸ್ವಲ್ಪ ಸಮಯ ಕುಳಿತು ಸೂರ್ಯನ ಕಿರಣಗಳನ್ನು ದಿಟ್ಟಿಸಿ ನೋಡುತ್ತಿದ್ದೆ. ಪ್ರಾತಃಕಾಲದ ಸೂರ್ಯ ಕಿರಣಗಳು ನನಗೆ ಪ್ರಿಯವಾಗುತ್ತಿದ್ದವು. ಏಕೋ ಕಾಣೆ, ಆದರೆ ನನಗೆ ಆ ಕಿರಣಗಳನ್ನು ನೋಡುವುದರಿಂದಲೇ ಸಂತೋಷ ಮತ್ತು ಉತ್ಸಾಹವಾಗುತ್ತಿತ್ತು. ಸ್ವಲ್ಪ ಸಮಯ ವೀಕ್ಷಿಸಿದ ನಂತರ ನಾನು ನನ್ನ ಗುಡಿಸಲಿಗೆ ವಾಪಸ್ಸು ಬಂದೆ. ನಾನು ನನ್ನ ಗುಡಿಸಲನ್ನು ಸೇರಿದ ನಂತರವೂ ಪ್ರಕೃತಿಯ ಬಗ್ಗೆ ಯೋಚಿಸುತ್ತಿದ್ದೆ. ಎಲ್ಲ ಬೀಜಗಳು ವೃಕ್ಷಗಳಾಗಿ ಬೆಳೆಯುವುದಿಲ್ಲ. ಕೆಲವೇ ಬೀಜಗಳು ತಮ್ಮ ಜೀವನದಲ್ಲಿ ವೃಕ್ಷಗಳಾಗುತ್ತವೆ. ಯಾವ ಬೀಜಗಳಿಗೆ ಪರಮಾತ್ಮನ ಅನುಗ್ರಹವಾಗುವುದೋ ಅವು ವೃಕ್ಷಗಳಾಗಿ ಬೆಳೆಯುತ್ತವೆ. ಎಲ್ಲ ಬೀಜಗಳಿಗೂ ಪರಮಾತ್ಮನ ಅನುಗ್ರಹವನ್ನು ಪಡೆಯುವ ಅದೃಷ್ಟವಿರುವುದಿಲ್ಲ. ಆದರೆ ಅದೃಷ್ಟಶಾಲಿ ಬೀಜಗಳು ದೊಡ್ಡ ವೃಕ್ಷಗಳಾಗಿ ಬೆಳೆದು ಅವು ಪಡೆದ ಅನುಗ್ರಹವನ್ನು ಇತರರಿಗೂ ಹಂಚುವ ಕಾರ್ಯದಲ್ಲಿ ತೊಡಗುತ್ತವೆ ಮತ್ತು ಹೊಸ ವೃಕ್ಷಗಳ ಸೃಷ್ಟಿಯಲ್ಲಿ ಸಹಾಯ ಮಾಡುತ್ತದೆ ಎಂದೆನಿಸಿತು. ಅದೇ ರೀತಿ ಎಲ್ಲ ವ್ಯಕ್ತಿಗಳು ಪರಮಾತ್ಮನ ಅನುಭವವನ್ನು ಗಳಿಸುವುದಿಲ್ಲವೆಂದು, ಆದರೆ ನಾನು ಅದೃಷ್ಟಶಾಲಿ, ಆ ಪರಮಾತ್ಮನ ಅಪರಿಮಿತವಾದ ಅನುಗ್ರಹದ ಅನುಭವವನ್ನು ಪಡೆದಿರುವೆ. ಆದುದರಿಂದ ನಾನು ಪಡೆದ ಅನುಭವವನ್ನು ಸಮಾಜದಲ್ಲಿನ ಇತರರೊಂದಿಗೆ ಹಂಚಿಕೊಳ್ಳುವುದು ನನ್ನ ಕರ್ತವ್ಯ. ಹೀಗೆಂದು ಯೋಚಿಸಿದ ನಾನು ಸಮಾಜದಲ್ಲಿನ ಎಲ್ಲ ಮಾನವರಿಗೂ ನಾನು ಪಡೆದ ಅನುಭವವನ್ನು ಹಂಚಬೇಕೆಂದು ನಿರ್ಧರಿಸಿದೆ. ಎಂದಿನಂತೆ ಸಂಜೆಯ ವೇಳೆ ನನ್ನ ಗುಡಿಸಲಿನಿಂದ ಹೊರಟು ಎಲ್ಲ ಪಕ್ಷಿಗಳ ಮರಿಗಳನ್ನು ಮತ್ತು ವೃಕ್ಷಗಳನ್ನು ಭೇಟಿ ಮಾಡಿ ನಾನು ಯಾವಾಗಲೂ ಹೋಗುವ ದಾರಿಯಲ್ಲಿ ನದಿಯ ಕಡೆಗೆ ನಡೆದು ಹೋಗತೊಡಗಿದೆ. ನನ್ನ ನಡಿಗೆಯಿಂದ ಚಿಕ್ಕ ಸಸಿಗಳು ಮತ್ತು ಪ್ರಕೃತಿಗೆ ಯಾವುದೇ ರೀತಿಯ ಭಂಗ ಉಂಟಾಗಬಾರದೆಂದು ನಾನು ಹೋಗಲು ಒಂದು ನಿಶ್ಚಿತವಾದ ದಾರಿಯನ್ನು ಸಿದ್ಧಗೊಳಿಸಿ ಅದರಲ್ಲಿಯೇ ತೆರಳುತ್ತಿದ್ದೆ. ಆ ಮಾರ್ಗದಲ್ಲಿರುವ ಮರಗಳು ನನಗೆ ತುಂಬ ಸಂತೋಷವನ್ನು ಕೊಡುತ್ತಿದ್ದವು. ಕಾರಣ ಅವು ನನ್ನ ಕಣ್ಣ ಮುಂದೆಯೇ ಅಂಕುರಿಸಿದ್ದವು. ಒಂದೊಂದು ಎಲೆಯು ಬೆಳೆಯುವುದನ್ನು ಮತ್ತು ಒಂದೊಂದು ಸಣ್ಣ ಸಣ್ಣ ಕೊಂಬೆಯ ಸೃಷ್ಟಿಯನ್ನು ನೋಡಿದ್ದೆ. ಪ್ರತಿದಿನವೂ ಅವು ಸ್ವಲ್ಪ ಸ್ವಲ್ಪವಾಗಿ ಬೆಳೆಯುವುದನ್ನು ನೋಡಿದ್ದೆ. ಒಂದು ವೃಕ್ಷವನ್ನು ನೋಡಿದ ತಕ್ಷಣ ಒಬ್ಬ ವ್ಯಕ್ತಿಗೆ ಸಂತೋಷವನ್ನು ತಂದು ಕೊಡಲಾರದು. ಆದರೆ ಖಂಡಿತವಾಗಿಯೂ ಯಾರು ಅದು ಬೆಳೆಯುವುದನ್ನು ನೋಡಿರುವರೋ ಅವರಿಗೆ ಸಂತೋಷವನ್ನು ಕೊಡುವುದು. ಅಂದರೆ ಸಂತೋಷವು ದೊಡ್ಡದಾಗುವುದರಲ್ಲಿ ಇರದೆ ಬೆಳೆಯುವುದರಲ್ಲಿ ಇದೆ. ಮಾನವನ ಮನಸ್ಸು ಒಂದು ಸೃಜನಶೀಲೆಯಾಗಿರುವುದರಿಂದ ಸಂತೋಷವಾಗುವುದು. ಈ ರೀತಿ
ಆಲೋಚಿಸುತ್ತಾ ಯಾವಾಗ ನದಿಯನ್ನು ತಲುಪಿದೆನೆಂದು ನನಗೆ ತಿಳಿಯಲೇ ಇಲ್ಲ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವಿ ಶಾಂತಿ आपः शान्ति औषधयः शान्ति वनस्पतयः शान्तिः विश्वे देवाः शान्ति ब्रह्म शान्ति सर्वगुं शान्ति शान्तिरेव शान्ति सा मां शान्तिरेधि. ॐ शान्ति शान्ति शान्तिः सर्वरिष्ट सुशान्तिर्भवतु.